ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ರಾಜೇಂದ್ರ ಅವರಿಗೆ. ನಮಸ್ತೆ ಸರ್. ಸೊ ಒಂದು ಫಸ್ಟು ಇಮಿಡಿಯೇಟ್ ಒಂದು ಕ್ವಶನ್ ನಿಮಗೆ, ಯಾಕಂದರೆ ಲಾಸ್ಟ್ ತಮಿಳ್ನಾಡು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ನೀವೊಂದು ಭವಿಷ್ಯದ ಬಗ್ಗೆ ಮಾತಾಡಿದ್ರಿ. ಅಂದರೆ ಅಲ್ಲಿ ನಿಮ್ಮ ತಾಯಿ ಮಹಾಕಾಳಿ ಅವರು ಈ ಸರಿ ಬಂದು ಸ್ಟಾಲಿನ್ ಅವರ ಅಧಿಕಾರದಲ್ಲಿ ಇರ್ತಾರೆ, ಇದೊಂದು ಕನ್ಫ್ಯೂಸ್ ಆಗಿತ್ತು. ಒಂದು 4-5 ದಿನ ಸರ್ಕಾರ ಬಹುಮತ ಒಂದು ಸ್ವಲ್ಪ ಹೆಚ್ಚಾಗಿ ವಿಜಯ್ ಬಂದರೂ ಕೂಡ ಸರ್ಕಾರ ಅಂದರೆ ರಚನೆ ಮಾಡೋದಕ್ಕೆ ಸ್ವಲ್ಪ ಇಕ್ಕಟ್ಟಾಯಿತು. ಅಲ್ಲಿ ಸ್ವಲ್ಪ ಅನುಮಾನಗಳು ಬಂತು, ಇದರಲ್ಲಿ ಏನಾದರೂ ಏರುಪೇರು ಆಗ್ಬೋದೇನೋ ಅಂತ. ಮತ್ತೆ ವಾಪಸ್ಸು ವಿಜಯ್ ಅವರನ್ನೇ ಅಧಿಕಾರದಲ್ಲಿ ಕೂತಿದ್ದಾರೆ. ಮತ್ತು ಇಲ್ಲಿ ತಾಯಿ ನುಡಿದಿದ್ದು ಇಲ್ಲಿ ಸತ್ಯ ಅನಿಸಿಲ್ಲ ಇಲ್ಲಿ, ಯಾಕಂದರೆ ಇದಕ್ಕೆ ಬಿಫೋರು ಒಂದಷ್ಟು ನುಡಿ ಏನು ಕೊಟ್ಟಿತ್ತು ಅದು ಸತ್ಯನೇ ಇತ್ತು, ಆಗಿದೆ ಆ ಥರ. ಬಟ್ ಇದರಲ್ಲಿ ಯಾಕಿದು ಫೇಲ್ಯೂರ್ ಆಯಿತು? ನಮ್ಮ ವೀಕ್ಷಕರು ಇದನ್ನು ಪ್ರಶ್ನೆ ಮಾಡ್ತಾರೆ. ನಿಮ್ಮದು ಯಾವುದೋ ಬೇರೆ ವಿಡಿಯೋ ಹಾಕಿದ್ರು ಕೂಡ ಇವರು ಹೇಳಿದ್ರಲ್ಲಿ ಇದು ಸುಳ್ಳಾಯ್ತಲ್ಲ, ಯಾಕಿದು ತಾಯಿ ಈ ಥರ ಹೇಳ್ಬಿಟ್ರಾ, ಇಲ್ಲ ಇದರಲ್ಲಿ ಏನಾಯಿತು, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ವಿಡಿಯೋ ಅಂತ ನಾನೀಗ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಸೊ ನಮ್ಮ ವೀಕ್ಷಕರಿಗೋಸ್ಕರ ಇದರಲ್ಲಿ ನಿಮಗೆ ಅಂದರೆ ನೀವು ಹೇಳಿದ್ದಲ್ಲ, ನಿಮಗೊಂದು ಸೂಚನೆ ಕೊಟ್ಟಿತ್ತು, ಅದನ್ನು ನೀವು ಬಲವಾಗಿ ಗಟ್ಟಿಯಾಗಿ ಹೇಳಿದ್ರಿ, ಇಲ್ಲ ಇದೇ ಸೂಚನೆ ಕೊಟ್ಟೈತೆ, ಇದೇ ಹೇಳಿರೋದು ನನಗೆ ಅಂತ. ಅದನ್ನು ನೀವು ಓಪನಾಗಿ ಹೇಳಿದ್ದೀರಾ, ಧೈರ್ಯವಾಗಿ ಹೇಳಿದ್ದೀರಾ. ಯಾಕಂದರೆ ಅದು ಹೇಳಿಲ್ಲ ಅಂದರೂ ನಿಮಗೇನು ತೊಂದರೆ ಇರಲಿಲ್ಲ, ಬಟ್ ಹೇಳಿದ್ರಿಂದ ಅದು ಸುಳ್ಳಾಗಿದ್ದು ಈಗ ಕಾಣಿಸ್ತಾ ಇದೆ. ಬಟ್ ಇದಕ್ಕೊಂದು ಕ್ಲಾರಿಟಿ ಕೊಡಿ. ಮೊದಲಿಗೆ ಎಲ್ಲ ವೀಕ್ಷಕ ಮಿತ್ರರಿಗೂ ನಮಸ್ಕಾರ. ನನ್ನ ತಾಯಿ ಮಹಾಕಾಳಿನ ಮಂದಲ್ ಸ್ಮರಿಸ್ತಾ, ಮೊದಲಿಗೆ ನಾನು ಹಿಂದೆ ಕೊಟ್ಟಂಥ ಕರ್ನಾಟಕ ರಾಜ್ಯ ಭವಿಷ್ಯ ಆಗ್ಬೋದು, ಕೇಂದ್ರದ ಭವಿಷ್ಯ ಆಗ್ಬೋದು, ಎಲ್ಲ ಸತ್ಯವಾಗಿತ್ತು. ನನ್ನ ತಾಯಿ ಏನು ಕೊಟ್ಟಿದ್ಲೋ ಅಂತೆ, ಇಷ್ಟೇ ಸೀಟ್ ಬರುತ್ತೆ, ಹಿಂಗೆ ನಡೆಯುತ್ತೆ ಅಂತ ಕೂಡ ಕೊಟ್ಟಿದ್ವು, ಅದೇ ನಡೆದಿತ್ತು. ತಮಿಳುನಾಡು ರಾಜಕೀಯದ ಬಗ್ಗೆ ಕೂಡ ನಾವು ನುಡಿದಿದ್ವು. ನನ್ನ ತಾಯಿ ಮಹಾಕಾಳಿನ ನಾನು ಪ್ರಶ್ನೆ ಇಟ್ಟು ಕೇಳಿದಂಥ ಸಮಯದಲ್ಲಿ ಸ್ವಲ್ಪ ಗೊಂದಲಗಳು ಸೃಷ್ಟಿಯಾಗಿತ್ತು. ಆ ಗೊಂದಲಗಳನ್ನ ನಾನು ಬೇರೆ ರೀತಿಯಾಗಿ ಪ್ರಶ್ನೆ ನುಡಿಸ್ಕೊಂಡು ಆ ನಂತರ ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೆ. ಇಂದಿನ ರಾಜನೇ ಮತ್ತೆ ರಾಜ್ಯಭಾರ ಮಾಡ್ತಾನೆ ಅಂತ ನಾವು ವಾಗ್ದಾನ ಕೊಟ್ಟಿದ್ವು. ಅದು ಅವ್ರು ಇದ್ದಿದ್ದ ಯೋಗ ಅದೇ ರೀತಿ ಇತ್ತು. ಈಗಲೂ ಕಣ್ಮುಂದೆ ಅದೇ ಕಾಣ್ತಾ ಇದೆ. ತುಂಬ ಗೊಂದಲಗಳು ಈಗಲೂ ಕೂಡ ನಡೀತಾ ಇದೆ. ಕೊನೆಗಾಲದಲ್ಲಿ ವಿಜಯ್ ಅವ್ರ ಜಾತಕ ನಾನು ಯಾಕೆ ನನ್ನ ತಾಯಿ ಈ ಥರ ಕೊಟ್ಲು ಅನ್ನೋದನ್ನು ನೋಡಿದ ನಂತರ ಅವರು ಕೆಲವೊಂದು ಬೇರೆ ರೀತಿ ಪೂಜೆಗಳನ್ನ, ಬೇರೆ ಬೇರೆ ರೀತಿಯಾದಂಥ ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ. ಈಗ ಹೊರಭಾಗಕ್ಕೆ ಎಲ್ಲರಿಗೂ ಕಾಣ್ತಾ ಇದೆ. ಇವತ್ತು ಅವರು ಸರ್ಕಾರ ರಚನೆ ಮಾಡಬೇಕಾದ್ರೆ ಅವರ ಗುರುಗಳನ್ನ ಇವತ್ತವರು ಆಪ್ತ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಇದೇ ರೀತಿಯಲ್ಲಿ ಮುಂದುವರೆದು ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ. ಅದರಲ್ಲಿ ಕಣ್ಮುಂದೆ ಕಾಣ್ತಾ ಇದೆ. ಇವತ್ತು ಅವ್ರಿಗೆ ಬೆಂಬಲ ಕೊಟ್ಟಂಥ ಬೇರೆ ಪಕ್ಷದವರೇ ಕೂಡ ಇವತ್ತು ಅವ್ರನ್ನ ಅಪೋಸ್ ಮಾಡ್ತಾ ಇದ್ದಾರೆ, ಯಾಕೆ ಈ ಕೆಲಸ ಮಾಡ್ತಿದ್ದೀರಾ ಅಂತ. ಅದೊಂದು ಭಾಗ. ಆದರೆ ನನ್ನ ತಾಯಿ ನನಗೆ ಹೇಳಿಕೆ ಕೊಟ್ಟಂಥ ಹೇಳಿಕೆ ಸ್ವಲ್ಪ ಗೊಂದಲದ ಹೇಳಿಕೆ, ನನಗೆ ಗೊಂದಲದ ಹೇಳಿಕೆ ಆಗಿ ನಾನು ಅದನ್ನು ಆ ಥರ ತಿಳಿಸಿದ್ದೀನಿ. ಆದರೂ ಕೂಡ ನಾನು ಮತ್ತೆ ಯಾಕೆ ಈ ಥರ ಆಯಿತು ಅಂತ ಕೇಳಿದಂಥ ಸಮಯದಲ್ಲಿ, ಇದು ನಮ್ಮ ಕಡೆ ಗಾದೆ ಹೇಳ್ತೀವಿ, 7 ತಿಂಗಳಿಗೆ ಹುಟ್ಟಿದ ಕೂಸು 8 ತಿಂಗಳಿಗೆ ಹುಟ್ಟಿದ ಕೂಸಿಗೆ ಬೆಳವಣಿಗೆ ಇಲ್ಲ ಅಂತ. ಅದೇ ರೀತಿಯಾಗಿ ಈ ಸರ್ಕಾರಕ್ಕೂ ಕೂಡ 1.5 ವರ್ಷದೊಳಗಡೆ ಪತನ ಆಗುತ್ತೆ. ಮತ್ತೆ ಇದನ್ನು ತಿಳಿಸಿದಾರ? ಖಂಡಿತ ನೋಡೋಣ, ಕಾಯ್ದು. ನಾನು ನನ್ನ ತಾಯಿ ಕೊಟ್ಟು ವಾಗ್ದಾನ ಇವತ್ತು ನಾನು ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದೀನಿ. 1.5 ವರ್ಷ 2 ವರ್ಷದ ಒಳಭಾಗದಲ್ಲಿ ಯಾವ ಕಾರಣಕ್ಕೂ ನಿಲ್ಲಲ್ಲ ಅಂತ ಹೇಳಿದ್ದಾರೆ. ಸೊ ಮತ್ತೆ ಇದು ಡಿಸ್ಟರ್ಬ್ ಆಗುತ್ತೆ? ಖಂಡಿತ ಡಿಸ್ಟರ್ಬ್ ಆಗುತ್ತೆ. ಅದ್ರ ಒಳಭಾಗದಲ್ಲಿ ಯಾವತ್ತು ಬೇಕಾದರೂ ಆಗ್ಬೋದು, ನಾಳೆ ಆಗ್ಬೋದು, ನಾಡಿದ್ದಾಗ್ಬೋದು, ಯಾವಾಗ ಬೇಕಾದರೂ ಆಗ್ಬೋದು. ಸೊ ಇದು ಮತ್ತೆ ಗೊಂದಲ ಆಯಿತು. ಖಂಡಿತ ಗೊಂದಲ ಬರುತ್ತೆ. ನೀವು ಈಗಲೂ ಕೂಡ ಸರ್ಕಾರ ರಚನೆ ಮಾಡೋಕೆ ಅವ್ರ ಕೈಲಿ ಕಷ್ಟ ಆಗ್ತದೆ. ಕ್ಲಿಯರ್ ಇಲ್ಲ ಅವ್ರಿಗೆ. ಒಂದು ಸ್ವಲ್ಪ ಏರುಪೇರು ಆಯಿತು ಅಂದ್ರೂ ಡಿಸ್ಟರ್ಬ್ ಆಗುತ್ತೆ. ಅವ್ರ ಕೈಲಿ ಈಗಲೂ ಕೂಡ ಕ್ಲಿಯರ್ ಇಲ್ಲ. ಅದು ಅವರು ಕೂಡ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಬಂದಿದ್ದಾರೆ. ಯಾಕಂದರೆ ಇವತ್ತು ಅವ್ರು ನೇಮಿಸ್ಕೊಂಡಿರೋ ಗುರುಗಳು ಅವರು ನಡೆಸಿರೋ ಪೂಜೆ ಪುನಸ್ಕಾರದಿಂದ ಇವತ್ತು ಅಧಿಕಾರ ಸಿಕ್ಕಿದೆ. ನನ್ನ ತಾಯಿ ಕೊಟ್ಟಂಥ ವಾಗ್ದಾನ ಇದುವರೆಗೂ ಯಾವುದೂ ಸುಳ್ಳಾಗಿಲ್ಲ. ಇದು ಸ್ವಲ್ಪ ಗೊಂದಲ ಸೃಷ್ಟಿ ಮಾಡಿತ್ತಷ್ಟೇ. ನಮ್ಗಳಿಗೂ ಕೂಡ ಸ್ವಲ್ಪ ಅವರು ಕೊಟ್ಟಂಥ ಹೇಳಿಕೆ ಸ್ವಲ್ಪ ಗೊಂದಲ ಆಗಿತ್ತು. ನಾವು ಅದನ್ನು ಹೇಳಿಕೆ ಕೊಟ್ಟಿದ್ದು. ಇದರಲ್ಲೇನು ತೊಂದರೆ ಬರಲ್ಲ. ಯಾಕಂದರೆ ಸಂಪೂರ್ಣವಾದ ಸರ್ಕಾರ ಎಲ್ಲೂ ಬಂದಿಲ್ಲ. ಇದರಲ್ಲಿ ಸಮ್ಮಿಶ್ರ ಸರ್ಕಾರನೇ ರಚನೆ ಆಗೈತೆ. ಬಟ್ ಸ್ಟಾಲಿನ್ ಅವರು ಹೊರಗಡೆ ನಿಂತಿದ್ದಾರೆ. ಫ್ಯೂಚರಲ್ಲಿ ಹೇಳೋಕ್ಕಾಗಲ್ಲ.
ಹೇಳೋಕ್ಕಾಗೋದಲ್ಲೇ ಏನಿಲ್ಲ. ಇವತ್ತು ಬೇಕಾದರೆ ಇದು ನಾನು ಹೇಳ್ತಾ ಇದ್ದೀನಲ್ಲ, 1.5 ಇಂದ 2 ವರ್ಷದಲ್ಲಿ ಮತ್ತೆ ಗೊಂದಲ ಸೃಷ್ಟಿಯಾಗಿ ಬದಲಾವಣೆಗಳು ತುಂಬ ಆಗ್ತವೆ. ಸೊ ಈಗ ಇದು ನಿಮಗೆ ಮಹಾತಾಯಿ ಹೌದು ಕಾಳಿ ಅವರು ತಿಳಿಸಿರೋ ಒಂದು ವಿಚಾರ ಆಯಿತು ಅಂದರೆ, ಇದನ್ನೇ ಬೇಜನ್ ಇನ್ನೂ ತುಂಬ ಜ್ಯೋತಿಷರಿದ್ದಾರೆ. ಸೊ ಅವ್ರಿಗೂ ಕೂಡ ಇದೇ ಥರದ್ದು ಏನಾದರೂ ಸರ್ಕಾರದಲ್ಲಿ ವಿಜಯ್ ಬರ್ತಾರೆ ಇಲ್ಲ ವಿಜಯ್ ಬರಲ್ಲ, ಇದನ್ನು ಯಾರಾದರೂ ಭವಿಷ್ಯ ನುಡಿದಿದ್ರ ಇಲ್ಲ ಇದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿದಾವ ಬೇರೆಯವ್ರಿಗೂ ಸೇಮ್ ನಿಮ್ಮ ಥರನೇ? ಈಗ ನಮ್ಮ ಜ್ಯೋತಿಷ್ಯ ಹೊರತುಪಡಿಸಿ ಸಮೀಕ್ಷೆಗಳು ಕೂಡ ಹೇಳಿದ್ದು ಅದನ್ನೇ, ಏನಂತ ಹಳೇ ಏನು ಸರ್ಕಾರ ಇದೆ ಅದೇ ಮುಂದುವರಿಯುತ್ತೆ ಅಂತಲೇ ಕೂಡ ಸಮೀಕ್ಷೆಗಳು ಪ್ರತಿಯೊಂದು ಎಲ್ಲ ಕೊಟ್ಟಿದ್ದು. ಎಲ್ಲ ಜ್ಯೋತಿಷಿಗಳು ಹೇಳಿದ್ದು ಕೂಡ ಅದನ್ನೇ ಹೇಳಿದ್ದು. ನಿನ್ನೆ ದಿವಸ ನಾನು ನೋಡ್ತಾ ಇರಬೇಕಾದ್ರೆ ಒಂದು ಚಾನಲಲ್ಲಿ ನಮ್ಮ ಆಂಧ್ರದ ಪ್ರಖ್ಯಾತ ಜ್ಯೋತಿಷಿ ವೇಣುಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸೇಮ್ ನನಗೆ ಕೊಟ್ಟು ವಾಗ್ದಾನನೇ ಅವ್ರಿಗೂ ಕೊಟ್ಟಿದ್ದಾರೆ. ತಾಯಿ ಅವರು ಅದು ಯಾವ ಜಾಗದಲ್ಲಿ ನಿಂತು ಹೇಳಿದ್ದಾರೆ, ಕಾಮಾಖ್ಯದಲ್ಲಿ ನಿಂತು ಹೇಳಿದ್ದಾರೆ. ಓಕೆ ವೇಣುಸ್ವಾಮಿ ಅವರು ಈ ಸರ್ಕಾರಕ್ಕೆ ಭವಿಷ್ಯ ಇಲ್ಲ, 1.5 ವರ್ಷದೊಳಗಾಗಿ ಈ ಸರ್ಕಾರ ಬೀಳುತ್ತೆ ಅಂತ ಅವರು ಕೂಡ ಹೇಳಿದ್ದಾರೆ. ಯಾಕೆಂದರೆ ಇದು ನಾವು ಒಂದೇ ಹಾದಿನಲ್ಲಿರ್ತೀವಿ. ನಮಗೆ ಪಠ್ಯಗಳು ಬೇರೆ ಬೇರೆ ಇದ್ರೂ ಇರ್ಬೋದು, ಗುರುಗಳು ಬೇರೆ ಇದ್ರೂ ಕೂಡ ವಾಗ್ದಾನಗಳು ಒಂದೇ ಬರ್ತಾ ಇರುತ್ತೆ, ಒಂದೇ ದಾರಿಯಲ್ಲಿರೋದ್ರಿಂದ ಪ್ರಕೃತಿನಲ್ಲಿ ನಡೀತಕ್ಕಂಥ ಏರುಪೇರುಗಳ ಬಗ್ಗೆ ಸೂಕ್ಷ್ಮ ವಿಚಾರಗಳನ್ನ ಎಲ್ಲ ಜ್ಯೋತಿಷಿಗಳಿಗೂ ಸಾಧಕರುಗಳಿಗೂ ಖಂಡಿತ ತಿಳಿಸ್ತಾರೆ. ಜ್ಯೋತಿಷ್ಯನೇ ಬೇರೆ, ಸಾಧನೆನೇ ಬೇರೆ. ಗ್ರಹದ ಗತಿಗಳನ್ನ ನೋಡಿ ಹೇಳೋದು ಜ್ಯೋತಿಷ್ಯ, ಹುಟ್ಟಿದ ದಿನಾಂಕ ಜನ್ಮರಾಶಿ ನೋಡಿ ಹೇಳೋದು ಜ್ಯೋತಿಷ್ಯ ಆಗುತ್ತೆ. ಇವೆಲ್ಲ ಕಾಲಜ್ಞಾನಗಳ ಬಂದು ಇವು ಸಾಧಕರಿಗೆ ಮಾತ್ರ. ದೈವ ಯಾರಿಗೆ ಕನೆಕ್ಟ್ ಇರುತ್ತೆ ದೈವದ ಮುಖಾಂತರ ತಿಳಿದು ಅದನ್ನು ಜನಕ್ಕೆ ತಿಳಿಸೋದು. ಓಕೆ. ಜ್ಯೋತಿಷಿಗಳಾದರೆ ಅವರ ದಿನಾಂಕ ಹುಟ್ಟಿದ ದಿನಾಂಕಗಳಲ್ಲಿ ರಾಶಿ ನಕ್ಷತ್ರಗಳ ಫಲದಲ್ಲಿ ಅವುಗಳಿಗೆ ಏನೈತೆ ಅದಕ್ಕೆ ದೈವ ಕನೆಕ್ಟ್ ಇರಲ್ಲ. ಹೌದು, ಅವ್ರಿಗೇನು ತಿಳಿದಿರುತ್ತೆ, ಈ ಅವರ ಜ್ಯೋತಿಷ್ಯ ಪ್ರಕಾರವಾಗಿ ಅವರ ಜಾತಕ ಜನ್ಮಕುಂಡಲಿ ನೋಡಿ ಯಾವ ಯೋಗ ನಡೀತಾ ಇದೆ, ಯಾವ ಯೋಗ ಇದೆ, ಯಾವ ದಶೆ ಇದೆ, ಈಗ ಅವ್ರಿಗೆ ಯಾವ ಮಹಾದಶೆ ಯಾವ್ದು ನಡೀತಾ ಇದೆ, ಭುಕ್ತಿ ಯಾವ್ದು ನಡೀತಾ ಇದೆ, ಈಗ ಅವರು ರಾಜ ಆಗ್ತಾರಾ ಇಲ್ವಾ ಅನ್ನೋದನ್ನ ನೋಡಿ ಹೇಳೋದು ಜ್ಯೋತಿಷ್ಯ. ಕಾಲಜ್ಞಾನ ಹೇಳೋದು ದೈವಕ್ಕೂ ನಮಗೂ ಇರೋ ಕನೆಕ್ಟಿವಿಟಿನಲ್ಲಿ ದೈವ ನುಡಿದಿದ್ದನ್ನು ನಾವು ನುಡಿಯೋದು. ಅದು ನಾವು ನುಡಿಯೋದಲ್ಲ, ದೈವ ನುಡಿಸೋದು. ಬಟ್ ಅದು ಏನಂದ್ರೆ ನೀವು ಹೇಳಿದ್ದು ಅಂತ ಹೊರಗಡೆ ಕಾಣಿಸ್ಬಿಡುತ್ತೆ. ಅದು ನಿಮಗೆ ನಿಮ್ಮ ಹಿಂದೆ ತಾಯಿ ತಿಳಿಸಿರೋದು ಅದನ್ನ ನೀವು ಹೇಳಿರ್ತೀರ ಅಷ್ಟೇ. ಹೌದು, ಅಷ್ಟೇ. ನಿಮ್ಮ ಸ್ವಂತ ಏನೋ ಅಲ್ಲಿ ವಿಚಾರ ಇರೋದಿಲ್ಲ, ಏನು ಅವ್ರು ತಿಳಿಸಿರ್ತಾರೆ ಅದನ್ನ ಅಷ್ಟೇ ಹಾಕಿರ್ತೀರಾ. ಖಂಡಿತ. ಜನಕ್ಕೆ ನೀವು ಕಾಣಿಸಿರೋದ್ರಿಂದ ಇವ್ರು ಹೇಳಿರೋದು ಅಂತಾನೆ ಅದಕ್ಕೆ ಇದಾಗುತ್ತೆ, ಕನ್ಸಿಡರ್ ಆಗಿಬಿಡುತ್ತೆ. ಸೊ ಇದರಲ್ಲಿ ಒಂದು ಈ ಹೇಳಿಕೆ ಸ್ಟಾಲಿನ್ ಅವರು ಮುಂದುವರಿತಾರೆ ಅಂತ ಬಿಫೋರ್ ಹೇಳಿದ್ರಿ. ಸೊ ಅದು ತಪ್ಪಾಯಿತು, ಹಾಗಾಗಿ ಇದೊಂದು ಯಾಕೆ ಇದು ಹಿಂಗಾಯಿತು ಅಲ್ಲ, ಇದನ್ನು ನಮ್ಮ ವೀಕ್ಷಕರ ಮುಂದೆ ಡೈರೆಕ್ಟರ್ ನಿಮ್ಮನ್ನೇ ಕೂರಿಸಿ ಮಾತಾಡ್ಸಿದ್ದೀನಿ. ಇದಕ್ಕೊಂದು ಕ್ಲಾರಿಟಿ ಕೊಡಲೇಬೇಕು, ಇಲ್ಲಾಂದರೆ ಇದರಲ್ಲಿ ಏರುಪೇರಾಗುತ್ತೆ, ಹೇಳಿದ್ದೆಲ್ಲ ಸುಳ್ಳಾಗುತ್ತೆ, ಅವ್ರ ವಿಚಾರಗಳೆಲ್ಲ ಸುಳ್ಳಾಗ್ಬೋದು, ಈ ಥರ ಅನುಮಾನಗಳು ಬರ್ಬೋದು. ಬಟ್ ಯಾಕೆ ಸುಳ್ಳಾಯಿತು, ಯಾರು ತಿಳಿಸಿದ್ದು, ಅದು ನಿಮ್ಮದು ಸ್ವಂತ ಮಾತಲ್ಲ, ನಿಮ್ಮ ಹಿಂದೆಗಡೆ ದೈವದ್ದು ಮಾತದು. ಬಟ್ ಆ ಮಾತಲ್ಲಿ ಇನ್ನೂ ಕೂಡ ಗೊಂದಲ ಮುಂದೆನೂ ಕೂಡ ಹೆಚ್ಚು ಕಮ್ಮಿ ಆಗೋ ಚಾನ್ಸ್ಗಳಿದೆ ಅಂತ ನೀವು ಮತ್ತೆ ಹೇಳ್ತಾ ಇದ್ದೀರಾ. ಸೊ ಕಾದು ನೋಡೋಣ. ಇದು ಬಿಟ್ಟು ಪ್ರಕೃತಿನಲ್ಲಿ ಬೇರೆ ಈಗ ನಮ್ಮ ದೇಶ, ನಮ್ಮ ಪ್ರಧಾನಮಂತ್ರಿಗಳಾಗ್ಬೋದು, ಇವರೆಲ್ಲನೂ ಈಗ ಕಂಪ್ಲೀಟಾಗಿ ಒಂದು ಕಂಟ್ರೋಲ್ ಮಾಡೋದಕ್ಕೆ, ಯಾಕಂದರೆ ದುಂದು ವೆಚ್ಚ ಮಾಡೋಂಗಿಲ್ಲ, ಬಡತನ ರೇಖೆಗಿಂತ ಕೆಳಗಡೆ ಹೋಗೋ ಪರಿಸ್ಥಿತಿಗಳು ಜಾಸ್ತಿ ಇದೆ ಅನ್ನೋ ಥರ ಒಂದು ವಾತಾವರಣ ಮಾತಾಡ್ತಾ ಇದ್ದಾರೆ ಎಲ್ಲರೂ. ಅಂದರೆ ಈಗೇನು ಗೋಲ್ಡ್ ಆಗ್ಬೋದು, ಪೆಟ್ರೋಲ್ ಆಗ್ಬೋದು, ಅತಿಯಾಗಿ ಅವಶ್ಯಕತೆ ಇಲ್ದಂಗೆ ಬಳಸೋಕೆ ಹೋಗ್ಬೇಡ್ರಿ ಅಂತ ಒಂದು ವಿಚಾರ ತಿಳಿಸ್ತಾವ್ರೆ. ಮತ್ತು ಹೊರಗಡೆ ಕೂಡ ಅದನ್ನು ಹೇಳ್ತಾವ್ರೆ. ತಾಯಿ ಇದ್ರ ಬಗ್ಗೆ ಇದೇನು ಈಗ ನಮ್ಮ ಸಮಾಜದಲ್ಲಿ ಈಗ ದೇಶಗಳಾಗ್ಬೋದು ವಿದೇಶಗಳಾಗ್ಬೋದು ಈ ಯುದ್ಧಗಳು ನಡೀತಾ ಇದ್ದಾವೆ. ಸೊ ಈ ಒಂದು ಪರಿಸ್ಥಿತಿನ, ಇದೊಂದು ರೀತಿ ಗಂಭೀರವಾದ ಪರಿಸ್ಥಿತಿ. ಸೊ ಎಲ್ಲರಿಗೂ ಕಷ್ಟದ ಕೆಲಸ ಅಂದರೆ ಪರಿಸ್ಥಿತಿಗಳು ಒದಗುತ್ತೆ ಅನ್ನೋ ಥರ ಸೂಚನೆಗಳು ಸಿಗ್ತಾ ಇದೆ. ಇದ್ರ ಬಗ್ಗೆ ತಿಳಿಸಿದ್ದಾರೆ ಏನಾದರೂ? ಇವತ್ತು ತಿಳಿಸೋವಂಥದ್ದೇನಿಲ್ಲ ಅರವಿಂದ್ ಸರ್. ನಾನು ಸ್ವದೇಶ್ ಮೀಡಿಯಾಗೆ ಬಂದು ಸ್ವದೇಶ್ ಮೀಡಿಯಾದಲ್ಲಿ ವಿಚಾರ ಹಂಚಿಕೊಳ್ಳೋದಕ್ಕಿಂತ ಮುಂಚೆನೇ ಬೇರೆ ಮಾಧ್ಯಮಗಳಲ್ಲಿ ನಾನು ಈ ವಿಚಾರದ ಬಗ್ಗೆ 2023 ಅಕ್ಟೋಬರಲ್ಲೇ ಹೇಳಿದ್ದೀನಿ. ಆ ವಿಡಿಯೋನ ನಾವಿವತ್ತು ನಮ್ಮ ಮೀಡಿಯಾದಿಂದ, ಸ್ವದೇಶ್ ಮೀಡಿಯಾದಿಂದ ಪಬ್ಲಿಷ್ ಮಾಡೋಣ. 2023 ಅಕ್ಟೋಬರ್ ನವೆಂಬರ್ ಸಮಯದಲ್ಲೇ ರಾಜ್ಯದ ಚುನಾವಣೆ ಮುಂಚಿತವಾಗಿ ನಾನು ತಿಳಿಸಿದ್ದೆ. ಏನಂತ, 2026 ಮಾರ್ಚ್ ನಂತರ 2026 ಪ್ರಾರಂಭ ಆಗ್ತಿದ್ದಂಗೆ ದೇಶಕ್ಕೆ ಬರಗಾಲ ಬರುತ್ತೆ. 2025-26 ಇಸ್ವಿನಲ್ಲಿ ಈ ದೇಶ ಆರ್ಥಿಕ ಪರಿಸ್ಥಿತಿನಲ್ಲಿ ಕುಗ್ಗುತ್ತೆ, ಕೆಳ ಹಂತಕ್ಕೆ ಹೋಗುತ್ತೆ. ತುಂಬ ತಿನ್ನುವಂಥ ಒಂದು ತುತ್ತು ಅನ್ನಕ್ಕೂ ಕೂಡ ಕಷ್ಟವಾಗುತ್ತೆ ಅಂತ ನನ್ನ ತಾಯಿ ನಂಗೆ ವಾಗ್ದಾನ ಕೊಟ್ಟಿದ್ದಾಳೆ.
ಒಂದು ತುತ್ತು ಅನ್ನನ ಒಬ್ಬನ ಬಾಯಿಂದ ಒಬ್ಬ ಕಿತ್ತು ತಿನ್ನುವಂಥ ಕಾಲ ಬರುತ್ತೆ. ಆರ್ಥಿಕ ಪರಿಸ್ಥಿತಿ ಕುಸಿದೋಗುತ್ತೆ. ಜನ ಒಂದು ತುತ್ತು ಅನ್ನಕ್ಕೂ ಪರದಾಡಬೇಕಾಗತ್ತೆ ಅಂತ ನಾನು ಹೇಳಿದ್ದೆ. ಆ ವಿಡಿಯೋನ ಕೂಡ ತೋರಿಸೋಣ ನಮ್ಮ ವೀಕ್ಷಕರಿಗೆ. ಇವತ್ತು ಹೇಳಿದ್ದಲ್ಲ, 2023ರಲ್ಲಿ ಹೇಳಿದ್ದು. ನನ್ನ ತಾಯಿ ಮಹಾಕಾಳಿ 2023ರಲ್ಲಿ ನನ್ನ ಬಾಯಿಂದ ನುಡಿಸಿದ್ದು. ಅದು ಇವತ್ತು ನಡೀತಾ ಇದೆ. ಇವತ್ತು ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಬೆಂಗಳೂರು ಜನಗಳಿಗೆ, ಪಟ್ಟಣದಲ್ಲಿರೋರಿಗೆ. ಇವತ್ತು 40 ರೂಪಾಯಿ ಇದ್ದಿದ್ದು ಹೋಟ್ಲಲ್ಲಿ ಒಂದು ಅನ್ನ ಸಾಂಬಾರು ಇವತ್ತು 100 ರೂಪಾಯಿ ಆಗಿದೆ. ಒಂದು ತುತ್ತು ಅನ್ನ ಕೂಡ ಒಬ್ಬರು ಬಾಯಿಂದ ಕಿತ್ಕೊಂಡು ತಿನ್ನೋ ಅಂಥ ಸ್ಥಿತಿ ಬಂದ್ಬಿಟ್ಟಿದೆ. ಆರ್ಥಿಕ ಪರಿಸ್ಥಿತಿ ಕುಸಿದೋಗುತ್ತೆ ಅಂತ ಹೇಳಿದ್ದೀನಿ ನಾನು. ಆ ಮಾಧ್ಯಮದಲ್ಲಿ ಆರ್ಥಿಕ ಪರಿಸ್ಥಿತಿ ಕುಸಿಯುತ್ತೆ. 26ಕ್ಕೆ ಜನಗಳು ತುಂಬ ಎಚ್ಚರಿಕೆಯಿಂದ ಇರಬೇಕು. 26ನೇ ಇಸ್ವಿ ಕಳೆಯೋವರೆಗೂ. 26 ಕಳೆದ ನಂತರ 27, 28ರಲ್ಲಿ ನಮ್ಮ ರಾಷ್ಟ್ರ ನಾಯಕರ ಬದಲಾವಣೆಯಿಂದ, ಈ ದೇಶದ ರಾಜನ ಬದಲಾವಣೆಯಿಂದ ದೇಶ ಮತ್ತೆ ವಾಪಸ್ ಬರ್ಲಿಕ್ಕೆ ಸಾಧ್ಯ ಅಂತ ಕೂಡ ನುಡಿದಿದ್ಲು ತಾಯಿ. ಸೊ ಅಂದರೆ ಈಗ 28ರಲ್ಲಿ ಈಗೇನು ಅಂದರೆ ಒಂದು PMದು ಎಲೆಕ್ಷನ್ ನಡೀತದೆ, ಅಲ್ಲಿ ನಾಯಕರು ಬದಲಾಗ್ತಾರಂತ ಆಯಿತು. ಅಲ್ಲಿಂದ ನಾಯಕರ ಬದಲಾವಣೆ ನಂತರ ದೇಶ ಮತ್ತೆ ಆರ್ಥಿಕ ಪರಿಸ್ಥಿತಿನ ಮೇಲೆ ಇರೋ ರೀತಿನಲ್ಲಿ ಹೋಗ್ಬೇಕಾಗತ್ತೆ. ಓಕೆ, ಅಂದರೆ ಇನ್ನೂ ಒಂದು 2 ವರ್ಷ ಇದು ಹೀಗೆ ಇರುತ್ತೆ, ಖಂಡಿತ ಇರುತ್ತೆ ಪರಿಸ್ಥಿತಿ. ಏಕೆಂದರೆ ನಾನು ಇವತ್ತು ನುಡಿತಿರೋದಲ್ಲ, 2026 ಭವಿಷ್ಯನ 2023ರಲ್ಲೇ ನುಡಿದಿರೋದು ತಾಯಿ ಮಹಾಕಾಳಿ. ನಾನು ನುಡಿದಿದ್ದಲ್ಲ. ಅದ್ರ ವಿಡಿಯೋ ಹಾಕೋಣ ಈಗ, ಇದರಲ್ಲಿ ಕೊಡೋಣ. ಏನು ನುಡಿದಿದ್ವು, ಏನು ಬಂದಿತ್ತು ಅಂತ ಹೇಳ್ಬಿಟ್ಟು ಅದರಲ್ಲಿ ಕೊಡೋಣ. ಅವತ್ತೇ ಹೇಳಿದ್ದೀನಿ, ಇವತ್ತಿನ ಆರ್ಥಿಕ ಪರಿಸ್ಥಿತಿ ಕುಸಿದೋಗುತ್ತೆ. ತುಂಬ ಎಚ್ಚರಿಕೆಯಿಂದ ಇರಬೇಕು ಜನಗಳು. ರೈತಾಪಿ ವರ್ಗಕ್ಕೆ ತೊಂದರೆ ಆಗೋದಿಲ್ಲ. ರೈತಾಪಿ ವರ್ಗಕ್ಕೆ ಏನು ತೊಂದರೆ ಆಗೋದಿಲ್ಲ ಅಂದರೆ, ನಾನು ಹಿಂದೆ ನೋಡ್ತಿದ್ದೆ, ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಈ ಸಲ ಮಳೆ ಬೆಳೆ ಚೆನ್ನಾಗಿದೆ, ಮಳೆ ಕೊರತೆ ಇಲ್ಲ. ರೈತಂಗೆ ಮಳೆ ಬಂದರೆ ರೈತಂಗೆ ಯಾವುದೇ ತೊಂದರೆಗಳಾಗಲ್ಲ. ಆದರೆ ಉದ್ಯಮದಲ್ಲಿ ಇರ್ತಕ್ಕಂಥ ಜನಗಳಿಗೆ ತೊಂದರೆಗಳಾಗುತ್ತೆ. ಆರ್ಥಿಕ ಪರಿಸ್ಥಿತಿ ಕುಸಿಯುತ್ತೆ. ಇದಕ್ಕಿಂತ ಈಗ ಇರೋದಕ್ಕಿಂತ ಇನ್ನೂ ಹೆಚ್ಚಿನದಾದಂಥ ಸಂಕಷ್ಟಗಳು ಎದುರಾಗ್ತವೆ. ತುಂಬ ಎಚ್ಚರಿಕೆಯಿಂದ ಇರಬೇಕು ಜನಗಳು. ತಮ್ಮಲ್ಲಿರ್ತಕ್ಕಂಥ ಹಣ ಆಗ್ಬೋದು, ದವಸ ಧಾನ್ಯಗಳನ್ನಾಗ್ಬೋದು, ತುಂಬ ಎಚ್ಚರಿಕೆಯಿಂದ ಖರ್ಚು ಮಾಡಬೇಕು. ದುಂದು ವೆಚ್ಚ ಮಾಡಬಾರ್ದು. ಯಾವುದೇ ಹೊಸ ಕಾರ್ಯಗಳಿಗೆ ಕೈ ಹಾಕಬಾರ್ದು. ಇನ್ನೂ 1-1.5 ವರ್ಷಗಳ ಕಾಲ ತುಂಬ ಕಠಿಣವಾಗಿದೆ. ಸೊ ಅಂದರೆ ಇದು ಆರ್ಥಿಕವಾಗಿ ದೇಶ ಬಂದು ಕಂಪ್ಲೀಟಾಗಿ ಸ್ವಲ್ಪ ಡೌನ್ ಅಂತೂ ಆಗುತ್ತೆ. ಇದು ಯುದ್ಧದ್ದು ಎಫೆಕ್ಟಾ? ಇದು ಯುದ್ಧ ಅನ್ನೋದು ಕ್ಷಣಿಕ ಅಷ್ಟೇ. ನಮ್ಗೆ ಅದೊಂದು ಕಾರಣ ಅಷ್ಟೇ ಯುದ್ಧ ಅನ್ನೋದು. 2023ರಲ್ಲಿ ತಾಯಿ ಮಹಾಕಾಳಿ ತಿಳಿಸಿದಾಳಲ್ಲ, ಆರ್ಥಿಕ ಪರಿಸ್ಥಿತಿ ಕುಸಿಯುತ್ತೆ, ನಮಗೆ ತುಂಬ ಕಷ್ಟಕ್ಕೆ ಸಿಲ್ಕೊಂತೀವಿ ನಾವು ಅಂತ. ಅಂದರೆ ಕಾಲಘಟ್ಟ ಇರುತ್ತೆ. ಅರವಿಂದ್ ಸರ್ ಏನಂದರೆ, 35 ವರ್ಷಗಳಿಗೊಮ್ಮೆ ಒಂದು ಬದಲಾವಣೆ ತರುತ್ತೆ ಪ್ರಕೃತಿ. ಆ ಬದಲಾವಣೆ ಈಗಾಗತ್ತೆ. 25, 26, 27ರ ಆಸುಪಾಸಿನಲ್ಲಿ ಆಗಬೇಕು. 95ನೇ ಇಸ್ವಿಯಿಂದ ಈಚೆಗೆ ಈ ಥರದಂಥ ಯಾವುದೇ ವೈಪರೀತ್ಯಗಳು ನಡೆದಿಲ್ಲ, ಯಾವುದೇ ತೊಂದರೆಗಳು ನಡೆದಿಲ್ಲ. ಅಲ್ಲಿಂದ 95ರಿಂದ ಈಚೆಗೆ ನಮ್ಮ ರಾಜ್ಯ ಆಗ್ಬೋದು, ದೇಶ ಆಗ್ಬೋದು, ಡೆವಲಪ್ಮೆಂಟ್ ಕಂಡಿದ್ದು, ಬೆಳವಣಿಗೆ ಕಂಡಿದ್ದು. ಆದಷ್ಟು ಬೇಗನೆ ಬೆಳವಣಿಗೆ ಕಂಡಿದ್ದು ನಮ್ಮ ಬೆಂಗಳೂರು ಆಗ್ಬೋದು, ಬೇರೆ ಬೇರೆ ರಾಜ್ಯಗಳಾಗ್ಬೋದು, ಚೆನ್ನೈ ಆಗ್ಬೋದು, ಹೈದರಾಬಾದ್, ಪ್ರತಿಯೊಂದು ರಾಜ್ಯದಲ್ಲೂ ರಾಜಧಾನಿಗಳ ಬೆಳವಣಿಗೆ ಆಗಿದೆ 95ನೇ ಇಸ್ವಿಯಿಂದ ಆಚೆಗೆ. ಇಲ್ಲಿಗೆ ಎಷ್ಟಾಯಿತು? 27ಕ್ಕೆ, 26ಕ್ಕೆ, 30-35 ವರ್ಷಕ್ಕೆ ಬಂದ್ವಿ. 2007, 2017, 27, 30 ವರ್ಷ. 30ರಿಂದ 35 ವರ್ಷದ ಆಜುಬಾಜಲ್ಲಿ ಅದು ಮತ್ತೆ ರಿನೋವೇಷನ್ ಆಗಬೇಕು. ಕಾಲಚಕ್ರ, ಒಂದು ಸರ್ಕಲ್. ನೀವು ನೋಡಿ, ಅದೇ ರೀತಿ ನೋಡ್ಕೊಂಬನ್ನಿ. ಚಿತ್ರರಂಗ ಆಗ್ಬೋದು, 30 ವರ್ಷಕ್ಕೊಂದು ಬದಲಾವಣೆ ಆಯಿತು. ಹಳೇ ನಾಯಕರೆಲ್ಲ ಮರೆಯಾದರು, ಹೊಸ ನಾಯಕರಿಗೆ ಈಗ ಅವಕಾಶ ಇದೆ. ಈಗ ಅದೇ ರೀತಿಯಾಗಿ ರಾಜಕೀಯಕ್ಕೆ ಬಂದರೂ ಕೂಡ ಹಳೇ ನಾಯಕರುಗಳು, ನಮ್ಮ ಏನು ಹಳೇ ನಾಯಕರುಗಳು, ಎಲ್ಲ ಪಕ್ಷದಲ್ಲಿದ್ದಂಥ ಹಳೇ ನಾಯಕರುಗಳು ಮರೆಯಾದರು. 30 ವರ್ಷದಿಂದ ಈಚೆಗೆ ಹೊಸ ನಾಯಕರುಗಳ ಬೆಳವಣಿಗೆ ಆಯಿತು. ಈಗ ಅವ್ರದ್ದು ಕೂಡ ಅಂತ್ಯದ ಸ್ಥಿತಿ ಎಲ್ಲ ಹಿರಿಯ ನಾಯಕರಿಗೆ, ಮುತ್ಸಜ್ಜಿ ರಾಜಕಾರಣಿಗಳಿಗೆ. ಈ ರೀತಿಯಾಗಿ ಕೆಲವೊಂದು ಪ್ರಕೃತಿ ಅದಕ್ಕೆ ಬೇಕಾದದನ್ನ ಅದು ಸೃಷ್ಟಿ ಮಾಡ್ಕೊಳ್ಳುತ್ತೆ, ಅದಕ್ಕೆ ಬೇಕಾದಂತೆ. ಈಗ ಹೊಸ ಸೃಷ್ಟಿ ನಡೀತಾ ಇದೆ. ನಾನು ಹಿಂದೆನೇ ಹೇಳಿದ್ದೀನಿ, 2028 ಚುನಾವಣೆ ನಂತರ, 29 ಚುನಾವಣೆ ನಂತರ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳಾಗಬೇಕು. 2034ರ ಚುನಾವಣೆ ನಡೆದ ನಂತರ
ಭಾರತ ವಿಶ್ವಗುರು ಆಗುತ್ತೆ. ಅವತ್ತು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ಸಮಯಗಳು ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಹೀಗೆ ಇರುತ್ತೆ ಅಂತ ತಿಳಿಸಿದ್ಲು ಮಹಾಕಾಳಿ ತಾಯಿ. ನಾನು ಅದನ್ನೇ ತಿಳಿಸಿದ್ವಿ ಅಂತೆ ನಡೀತಾ ಇದೆ. ಸೊ ಅಂದರೆ ಇದು ಫ್ಯೂಚರಲ್ಲಿ ಇದೆಲ್ಲ ಒಂದು ಸ್ಟೇಜ್ಗಳೀಗ ಬದಲಾವಣೆ ಹಂತಗಳು ಈಗ ಏನು ನಡೀತಾ ಇದೆ. ಈಗ ನಮ್ಮ ದೇಶ ಅಂತಲ್ಲ, ಟೋಟಲ್ ಇಡೀ ವಿಶ್ವ ಎಲ್ಲ ದೇಶಗಳಲ್ಲೂ ಆರ್ಥಿಕವಾಗಿ ಇಕ್ಕಟ್ಟಾಗ್ತಾ ಇದೆ. ಈ ಇಕ್ಕಟ್ಟನ್ನ ಸರಿಯಾದ ಕ್ರಮ ತಗೊಂಡು ನಿಭಾಯಿಸ್ಕೊಂಡು ಮುಂದೋದರೆ ಅವರು ಮುಂದೆ ಒಂದು ಸ್ಟೇಜಲ್ಲಿ ನಿಂತ್ಕೊತಾರೆ, ಒಂದು ಸ್ಥಾನಕ್ಕೆ ಹತ್ತಾರೆ. ಇದರಲ್ಲಿ ಏರುಪೇರಾಯಿತು, ಕಂಪ್ಲೀಟ್ ದಿವಾಳಿ ಆಯಿತು ಅಂದರೆ ಅವ್ರು ನೆಕ್ಸ್ಟ್ ಸ್ಥಾನಕ್ಕೆ ಹತ್ತಕ್ಕಾಗಲ್ಲ, ಆ ದೇಶಗಳು ಕುಸಿತವೆ. ಖಂಡಿತ ಇದು ಕಾಣಿಸುತ್ತೆ. ಇವತ್ತು ನಾನು ಹೇಳ್ದಂಗೆ ಯಾರು 2 ಎಕರೆ ಭೂಮಿ ಇಟ್ಕೊಂಡಿರ್ತಾನೆ, ಭೂಮಿ ಒಡೆಯ ಆಗಿರ್ತಾನೆ, ಅವನಿಗೆ ಯಾವುದೇ ತೊಂದರೆಗಳು ಬರಲ್ಲ. ಆರ್ಥಿಕ ಪರಿಸ್ಥಿತಿ ಹೊಡೆತ ಅವನಿಗೆ ಬೀಳಲ್ಲ. ಯಾಕೆಂದ್ರೆ ಅವನು ಭೂಮಿನ ನಂಬಿ ಬದುಕ್ತಾ ಇರ್ತಾನೆ, ಬೆಳೆ ಬೆಳ್ಕೊತಾನೆ, ಅವ್ನಿಗೇನು ಬೇಕೋ ಅದನ್ನು ವಸ್ತುಗಳನ್ನ ಅವನು ಸೃಷ್ಟಿ ಮಾಡ್ಕೊತಾ ಇರ್ತಾನೆ. ಆದರೆ ಉದ್ಯಮದಲ್ಲಿ ಇರೋರಿಗೆ ತುಂಬ ಹೊಡೆತ ಬೀಳುತ್ತೆ. ದೇಶ, ರಾಜ್ಯ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ ತುಂಬ ಹೊಡೆತಗಳು ಬೀಳುತ್ತೆ. ಸೊ ಓಕೆ, ಇದೊಂದಷ್ಟು ಅಪ್ಡೇಟ್ಸು. ಇನ್ನೇನಾದರೂ ಫ್ಯೂಚರಲ್ಲಿ ಇನ್ನೇನಾದರೂ ವಿಚಾರಗಳು ಹೇಳೋದಿದೆಯಾ? ಈ ಸಲ ಏನಿಲ್ಲ, ಮಳೆ ಚೆನ್ನಾಗಿದೆ, ಬೆಳೆ ಚೆನ್ನಾಗಿದೆ, ಕೆಂಪು ಧಾನ್ಯಗಳು ತುಂಬ ಬೆಳವಣಿಗೆ ಇದೆ, ಬೆಳೆ ಏನು ತೊಂದರೆ ಇಲ್ಲ. ಬೆಳ್ಳಿ ಬಂಗಾರ ಗಗನಕ್ಕೆ ಹೋಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಅದಾದ ನಂತರ ಆರೋಗ್ಯದಲ್ಲಿ ಹೆಚ್ಚಿನ ಜನಕ್ಕೆ ಆರೋಗ್ಯದ ವ್ಯತ್ಯಾಸಗಳು ಕಾಣಕ್ಕೆ ಪ್ರಾರಂಭ ಆಗ್ತವೆ. ಈ ವರ್ಷ ಅಕ್ಟೋಬರ್ ನವಂಬರ್ ಸಮಯದಲ್ಲಿ ಹೊಸ ಕಾಯಿಲೆಗಳು ಹುಟ್ಟಕ್ಕೆ ಪ್ರಾರಂಭ ಆಗ್ತವೆ. ಜನಗಳಿಗೆ ವಿಷದ ಗಾಳಿ ಬೀಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಜನನ ಭಯ ಬೀಳಿಸ್ಲಿಕ್ಕೆ ಹೇಳ್ತಿರೋದಲ್ಲ, ಕೆಲವು ಮಟ್ಟಿಗೆ ಇದು ಕಾಲಜ್ಞಾನ. ಅದು ಬಿಟ್ಟರೆ ಆ ಥರ ಆದಂಥ ಅಂಥ ತೊಂದರೆಗಳು ಯಾವುದೂ ಬರೋದಿಲ್ಲ. ಜನಗಳಿಗೇನು ತೊಂದರೆ ಇಲ್ಲ. ಯಾಕೆಂದರೆ ಈಗಿನ ಎಲ್ಲ ಜನಗಳು ಕೂಡ ದೇವಸ್ಥಾನ, ಪೂಜೆ ಕಾರ್ಯಕ್ರಮಗಳು, ಹೋಮ ಹವನ ಅಂತ ಜಾಸ್ತಿ ಮಾಡ್ತಿದ್ದಾರೆ. ಹಿಂದಿನ ಜನಗಳಿಗಿಂತ ಈಗಿನ ಯುವಕರು, ಈಗಿನ ಮಹಿಳೆಯರೇ ಅತಿ ಹೆಚ್ಚು ಪೂಜೆಗೆ ಒಲವು ತೋರಿಸ್ತಾ ಇದ್ದಾರೆ, ಯಜ್ಞ ಯಾಗಾದಿಗಳಿಗೆ. ಆದ್ದರಿಂದ ತೊಂದರೆ ಇಲ್ಲ. ಓಕೆ, ಸೊ ಇವುಗಳನ್ನೆಲ್ಲ ಕಾದು ನೋಡೋಣ. ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ, ನಮ್ಮ ವೀಕ್ಷಕರ ಗಮನಕ್ಕೆ ಸಾಕಷ್ಟು ವಿಚಾರಗಳು ತಲುಪೈತೆ. ಮೇಯ್ನಾಗಿ ಒಂದು ಕ್ಲಾರಿಟಿ ಬೇಕಾಗಿತ್ತು ತಮಿಳ್ನಾಡು ಎಲೆಕ್ಷನ್ನು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ನೀವು ಕ್ಲಾರಿಟಿ ಕೊಟ್ಟಿದ್ದೀರಾ, ಅರ್ಥ ಆಗಿರುತ್ತೆ ನಮ್ಮ ವೀಕ್ಷಕರಿಗೆ. ಕಾದು ನೋಡೋಣ, ಇನ್ನೂ 2 ವರ್ಷದಲ್ಲಿ ಏರುಪೇರು ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದೀರಾ. ಸೊ ಅದನ್ನು ಕೂಡ ಚೆಕ್ ಮಾಡೋಣ ಇದ್ದು. ಸೊ ವೀಕ್ಷಕರೇ, ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಾಜನ್ ತಿಮ್ಮಯ್ಯ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.